ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ ಈ ದಿನ ಬದನೆಕಾಯಿ ಡ್ರೈ ಪಲ್ಯ ಮಾಡೋಣ. ಬೇಕಾಗುವ ಪದಾರ್ಥಗಳು: ಬದನೆಕಾಯಿ 1/4 kg, ಕಡಲೆಕಾಳು ಸ್ವಲ್ಪ 2 ಗಂಟೆ ಮುಂಚಿತವಾಗಿ ನೆನೆಸಿಟ್ಕೊಂಡಿದ್ದೀನಿ, ಅಡುಗೆ ಎಣ್ಣೆ ಸ್ವಲ್ಪ, ತುರಿದ ಕೊಬ್ಬರಿ ಸ್ವಲ್ಪ, ಕತ್ತರಿಸಿದ ಈರುಳ್ಳಿ 1, ಕತ್ತರಿಸಿದ ಹಸಿಮೆಣಸಿನಕಾಯಿ 4, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು 1 ಎಸಳು, ಸಾಂಬಾರದ ಪುಡಿ 1 ಟೇಬಲ್ ಸ್ಪೂನ್, ಕಲ್ಲುಪ್ಪು ರುಚಿಗೆ ತಕ್ಕಷ್ಟು, ಸಾಸಿವೆ ಒಗ್ಗರಣೆಗೆ, ಅರಿಶಿಣದ ಪುಡಿ ಸ್ವಲ್ಪ. ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕಿ ಬಿಸಿಯಾದ ನಂತರ ಕರಿಬೇವು, ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಹಾಕಿ 1 ನಿಮಿಷ ಫ್ರೈ ಮಾಡಿದ್ದೀನಿ. ಬದನೆಕಾಯಿಯನ್ನು ಚಿಕ್ಕದಾಗಿ ಕತ್ತರಿಸಿಟ್ಕೊಂಡಿದ್ದೀನಿ. ಪಾತ್ರೆಗೆ ಕಡಲೆಕಾಳನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ನೀರು ಸೇರಿಸಿ 1 ನಿಮಿಷ ಬೇಯಿಸಿದ್ದೀನಿ. ನಂತರ ಕತ್ತರಿಸಿದ ಬದನೆಕಾಯಿಯನ್ನು ಹಾಕಿ 2 ನಿಮಿಷ ಫ್ರೈ ಮಾಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದೀನಿ. ತುರಿದ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ದೀನಿ. ನಾನು ಚಪಾತಿಗೆ ಡ್ರೈ ಪಲ್ಯ ಮಾಡೋದ್ರಿಂದ ಸ್ವಲ್ಪ ಸಾಂಬಾರದ ಪುಡಿಯನ್ನು ಮಿಕ್ಸ್ ಮಾಡ್ತಾ ಇರ್ತೀನಿ. ಈಗ ನೋಡಿ, ರುಚಿಕರವಾದ ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ಇದನ್ನು ಹಾಗೆಯೇ ತಿನ್ಬೋದು. ಮೊದಲು ಹಳ್ಳಿ ಕಡೆ ಹಬ್ಬದಲ್ಲಿ ಸೈಡ್ಸಿಗೆ ಇದನ್ನೇ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿರ್ತಾಯಿತ್ತು. ನೀವು ಸಹ ಒಮ್ಮೆ ಮಾಡಿ ಊಟದ ಜೊತೆ ರುಚಿ ನೋಡಿ. ಹಳ್ಳಿಯಲ್ಲಿ ಹೊಲದಲ್ಲಿ ಬದನೆಕಾಯಿ ಬೆಳೀತಾಯಿದ್ರು, ಅದರಿಂದ ಯಾವಾಗಲೂ ಮಾಡ್ತಾಯಿದ್ರು. ನೀವು ಸಹ ಚಪಾತಿಯ ಜೊತೆ ಬದನೆಕಾಯಿ ಡ್ರೈ ಪಲ್ಯ ಮಾಡಿ ರುಚಿ ನೋಡಿ. ಥ್ಯಾಂಕ್ ಯು.